ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಬಾಪ ಬಾ, ಇನ್ನು ಏನೇನ್ ಮಾತಾಡ್ಕೊಂಡ್ರಿ? ನಿನ್ ಹೆಂಡತಿ ಇನ್ನು ಏನ್ ಹೇಳಿದಾಳೆ? ಈಗ ಮಾಡಿರೋ ಅವಮಾನ ಸಾಲ್ದಂತ ನನ್ನನ್ ವಿಚಾರಣೆ ಮಾಡು ಅಂತ ನಿನ್ ಹೆಂಡತಿ ಎತ್ ಕಟ್ಟಿದಾಳ ಹೇಗೆ? ದೊಡ್ಡಮ್ಮ ನಾನು ಸಾಕು. ಎಷ್ಟು ವರ್ಷಗಳಿಂದ ಈ ಮನೆತನ ಘನತೆಗೆ ಯಾವುದೇ ಕುಂದು ಕೊರತೆ ಬರಬಾರ್ದು ಅಂತ ಎಷ್ಟು ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿದ್ದೆ. ಯಾವನೋ ಬೀದಿಲ್ ಹೋಗೋ ದಾಸಯ್ಯ ಅವನ್ನ ಕರ್ಕೊಂಡು ಬಂದು ಮನೆಗೆ ಸೇರಿಸಿ ಅವನಿಂದ ನಮ್ಗ ಅವಮಾನ ಮಾಡಿಸಿದಾಳೆ ನಿನ್ ಹೆಂಡತಿ. ಅವ್ರೇನ್ ಬೀದಿಲ್ ಹೋಗೋ ದಾಸಯ್ಯ ಅಲ್ಲ ದೊಡ್ಡತ್ತೆ, ನಿಮ್ ಅಳಿಯ, ನಿಮ್ ಮಗಳ ಗಂಡ. ಮುಚ್ಚು ಬಾಯ್. ನೀನ್ ನೋಡಿದ್ಯಾ ನೀನು? ಯಾರೋ ಬೀದಿಲ್ ಹೋಗೋ ಭಿಕಾರಿ ಏನೋ ಹೇಳ್ದ, ಅದಕ್ಕೆ ಸರಿ ಅಂದ್ಬಿಟ್ಟೆ. ಇಲ್ಲಿ ಮನೆಯಲ್ಲಿ ತಲೆ ಕೆಟ್ಟಿರೋ ಸಾಹಿತ್ಯ ಏನೋ ಹೇಳಿದ್ರು, ಅದಕ್ಕೆ ಸರಿ ಅಂದ್ಬಿಟ್ಟೆ. ಮನೇಲಿ ಇಷ್ಟು ಜನ ಇದ್ದೀವಿ ದೊಡ್ಡವರು, ಒಬ್ರಿಗೂ ಒಂದು ಮಾತು ಹೇಳಲಿಲ್ಲ ಕೇಳಿಲ್ಲ. ಯಾವ ಧೈರ್ಯದ ಮೇಲೆ ಅವನ್ನ ಮನೆಗೆ ಬರಕ್ ಹೇಳ್ದೆ? ಅದು ಎಂಥ ಒಳ್ಳೆ ದಿನ. ಮನೆ ಪೂಜೆ ನಡೀತಾ ಇದೆ, ಹೋಮ ನಡೀತಾ ಇದೆ. ಅವನ್ನ ಬರೋದಕ್ಕೆ ಹೇಳಕ್ಕೆ ನೀನ್ ಬೇರೆ ದಿನನೇ ಸಿಗ್ಲಿಲ್ವಾ? ಎಷ್ಟು ದಿನದಿಂದ ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತ ಹೊಂಚ್ ಹಾಕ್ತಿದ್ದೆ. ಚಂದ ನಾನ್ ಮಾನ ಕಳೆಯೋದಕ್ಕೆ ಅಂತ ಏನು? ಸ್ಪಂದನ, ನೀನು ಸುಮ್ಮನಿರು. ಪ್ರಶ್ನೆಗಳಿರೋದು ನನಗೆ, ನಾನು ಮಾತಾಡ್ತೀನಿ. ಉತ್ತರ ಬೇಕಾಗಿರೋದು ನನಗೇನೆ, ನೀನು ಮಧ್ಯ ಮಾತಾಡಬೇಡ. ಪ್ರಶ್ನೆ ಪ್ರಶ್ನೆ ಬೇಷ್, ಶಬಾಷ್, ಸಾರ್ಥಕ ಆಯ್ತು ಕಣೋ, ಸಾರ್ಥಕ ಆಯ್ತು. ನನಗ್ ತಾಳಿ ಕಟ್ಟಿದ ಗಂಡನೇ ಒಂದಿನೂ ನನ್ನ ಪ್ರಶ್ನೆ ಮಾಡಿದ್ದಿಲ್ಲ. ಇಷ್ಟು ವರ್ಷಗಳಲ್ಲಿ ಈ ಮನೆಯಲ್ಲಿರೋ ಯಾರೊಬ್ರು ನನ್ನನ್ನ ಪ್ರಶ್ನೆ ಮಾಡಿದ್ದಿಲ್ಲ. ಅಂಥದ್ರಲ್ಲಿ ಇವತ್ತು ನೀನು ಹೆಂಡತಿ ಮಾತನ್ನು ಕೇಳ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯಾ? ಬೇಷ್ ಮಗಳೇ, ಬೇಷ್, ಸಾರ್ಥಕ ಆಗೋಯ್ತು, ಸಾರ್ಥಕ ಆಗೋಯ್ತು. ಏ ವಿಕ್ರಾಂತ್, ಇಷ್ಟು ವರ್ಷ ಆಯ್ತು ಈ ಮನೆಯಲ್ಲಿರೋರು ನಾವು ಯಾರು ಅದಕ್ಕೆ ಒಂದು ಪ್ರಶ್ನೆ ಮಾಡಿಲ್ಲ. ನೀನ್ ಪ್ರಶ್ನೆ ಮಾಡೋ ಹಾಗಾಗ್ಬಿಟ್ಟಿಯಲ್ಲ. ಅಪ್ಪ, ಪ್ರಶ್ನೆ ಮಾಡದೆ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ, ಇದೇನು ಸರ್ವಾಧಿಕಾರಿ ಸಾಮ್ರಾಜ್ಯನ? ನಾನಿಲ್ಲಿ ಪ್ರಶ್ನೆ ಕೇಳಕ್ಕೆ ವಿಚಾರಣೆಗೆ ಬಂದಿಲ್ಲ. ಇದು ನಮ್ಮ ಮನೆ ವಿಚಾರ. ಇಲ್ಲಿ ಏನ್ ನಡೀತಿದೆ, ಏನ್ ನಡೆದಿದೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋ ನಾನು. ನನಗೂ ಜವಾಬ್ದಾರಿ ಇದೆ. ಇವತ್ತು ಮನೇಲಿ ಏನೇನು ಇನ್ಸಿಡೆಂಟ್ ನಡೀತೋ ಅದೆಲ್ಲದಕ್ಕೂ ನನಗೆ ತುಂಬ ಬೇಸರ. ಹೌದು, ನೀವು ಹೇಳ್ದಾಗೆ ಅದು ಇವತ್ತು ಆಗಬಾರ್ದಾಗಿತ್ತು. ಯಾರಿಗೂ ಹೇಳ್ದೆ ಸ್ಪಂದನ ಅವನನ್ನ ಈ ಮನೆಗೆ ಕರೆಸಬಾರ್ದಾಗಿತ್ತು. ನಿಜ, ಸ್ಪಂದನ ತಪ್ಪು ಮಾಡಿದಾಳೆ. ಸ್ಪಂದನ, ನಿನ್ನಿಂದ ಆಗಿರೋ ತಪ್ಪಿಗೆ ಮನೆಯವರೆಲ್ಲರ ಹತ್ರ ಕ್ಷಮೆ ಕೇಳು. ವಿಕ್ರಾಂತ್ ಸರ್, ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಎಲ್ಲರ ಮುಂದೆ ಕ್ಷಮೆ ಕೇಳಿಸ್ತಾ ಇದ್ದೀರಾ? ಸ್ಪಂದನ, ನನ್ನ ಮಾತು ಕೇಳು. ಹೀಗೆ ಯಾರಿಗೂ ಹೇಳ್ದೆ ಅಜಯ್ ನಮ್ಮ ಮನೆಗೆ ಕರೆಸಿದ್ದು ತಪ್ಪು. ಅದರಿಂದ ನನಗೂ ಬೇಜಾರು. ಖಂಡಿತ ಮನೆಯವರೆಲ್ಲರಿಗೂ ನೋವಾಗಿದೆ, ಆಗಿರುತ್ತೆ.
ಈಗ ನೀನು ಕ್ಷಮೆ ಕೇಳಿದ್ರೆ ನಾನು ಮುಂದೆ ಮಾತಾಡ್ಬೋದು. ನಾನು ಮಾಡಿರೋ ತಪ್ಪಿಗೆ ಮನೆಯವ್ರು ಎಲ್ಲರ ಹತ್ರನೂ ಮನಸ್ಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಓ, ಬಾಯಿ ಮಾತಲ್ಲಿ ಕ್ಷಮೆ ಕೇಳಿದ ತಕ್ಷಣ ನಾವೆಲ್ಲರೂ ಕ್ಷಮಿಸ್ಬಿಡ್ಬೇಕಾ? ಮತ್ತಿನ್ನೇನ್ ಮಾಡ್ಬೇಕು ವೈಶೋಕ? ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾ? ವೈಷ್ಣವಿ ಅವಳು ಹೇಳಿದ್ದನ್ನ ಮಾಡಿದಾಳೆ ತಾನೆ. ಆದ್ರೂ ಏನ್ ನಿನ್ ವ್ಯಂಗ್ಯ? ಅಷ್ಟಾದ್ರೂ ಸಂಸ್ಕಾರ ನಿನಗಿರ್ಬೇಕು. ಸುಜಾತ, ನನ್ನ ಸೊಸೆನ ವಹಿಸ್ಕೊಂಡು ನನ್ನ ಸೊಸೆ ಸಂಸ್ಕಾರದ ಬಗ್ಗೆ ಮಾತಾಡಕ್ ಬರ್ಬೇಡ. ಏ ಸುಜಾತ, ಮನೆ ವ್ಯವಹಾರ ಎಲ್ಲ ನಿನಗ್ಯಾಕೆ ಬೇಕು? ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಸಾಕು. ಅಪ್ಪ, ವಯಸ್ಸಿಗೆ ಬಂದಿರೋ ಮಕ್ಕಳು ಮುಂದೆ ಅಮ್ಮನ್ನ ಬೈಯೋದು ಸಂಸ್ಕಾರ ಅಲ್ಲ. ನಾನಿಲ್ಲಿ ಸಂಸ್ಕಾರದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಅಜಯ್ ಮತ್ತೆ ಸಾಹಿತ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಎಷ್ಟು ಗೊತ್ತೋ ಅದನ್ನ ಕೇಳಕ್ ಬಂದಿಲ್ಲ. ಹೇಳೋಕೆ ಇನ್ನೇನು ಇಲ್ಲ ವಿಕ್ರಾಂತ್. ನಮ್ ಸಾಹಿತ್ಯನ ಓದೋಕೆ ಅಂತ ಕಳಿಸಿದ್ರೆ ಯಾರನ್ನೋ ಪ್ರೀತಿಸಿ ಮೋಸ ಹೋದ್ರು. ಅದೇ ಕಾರಣಕ್ಕೆ ಅವಳಿಗೆ ಮಾನಸಿಕವಾಗಿ ಆರೋಗ್ಯನೂ ಕೆಡ್ತಾ ಬಂತು. ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಸಾಹಿತ್ಯನ ಮನೆಯಲ್ಲೇ ಇರಿಸ್ಕೊಂಡು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಹಾಗಿದ್ರೆ ನಿಮಗೆ ಯಾರಿಗೂ ಅಜಯ್ ಬಗ್ಗೆ ಗೊತ್ತೇ ಇಲ್ವಾ? ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವನ್ ಮುಖ ನೋಡಿದ್ದು ಇವತ್ತೇ ನಾನು. ಅವನ್ ಹೆಸರು ಕೂಡ ಗೊತ್ತಿರಲಿಲ್ಲ. ಸಾಹಿತ್ಯನಿಗೆ ಪ್ರೀತಿಸಿ ಅವಳಿಗೆ ಮೋಸ ಮಾಡಿದ್ದು ಈ ದ್ರೋಹಿನೇ ಇರಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಸುಳ್ಳು ವಿಕ್ರಾಂತ್ ಸರ್. ಅಜಯ್ ಸರ್ ಯಾರು ಅಂತ ಇವ್ರಿಗೆ ಗೊತ್ತು. ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಹೊರಗೆ ಹಾಕಿದ್ದೆ ಇವರು. ಈಗ ನೋಡಿದ್ರೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ತಿದ್ದಾರೆ. ಏ ಕಾಡ್ಕೊಳ್ಳಿ, ಹಾಗೆ ಬಿಗಿ ಹಿಡಿದು ಮಾತಾಡೋ. ಹಾಗಿದ್ರೆ ಸಾಹಿತ್ಯನಿಗೆ ಮದುವೆ ಆಗಿತ್ತು, ಅವಳಿಗೆ ಮಗು ಇತ್ತು ಅನ್ನೋದೆಲ್ಲ ಭಗವಂತ, ಕೇಳಕ್ಕಾಗಲ್ಲ ವಿಕ್ರಾಂತ್. ಈ ಮಾತನ್ನ ನೀನು ನಿನ್ನ ತಂಗಿ ಬಗ್ಗೆ ಸುಳ್ಳು ಸುಳ್ಳು ಸುಳ್ಳು, ಇದೆಲ್ಲ ಸುಳ್ಳು. ಇಲ್ಲ ವಿಕ್ರಾಂತ್ ಸರ್, ಇದೆಲ್ಲ ನಿಜ. ಅವರಿಬ್ಬರನ್ನು ಬೇರೆ ಮಾಡಿದ್ದೆ ಇವರು. ಅಜಯ್ ಸರ್ನ ಹೊಡೆದು ಆಚೆ ಹಾಕಿದ್ರು. ಸಾಹಿತ್ಯಂಗೆ ಬೇರೆ ಮದುವೆ ಮಾಡಿಸಿದೀವಿ ಅಂತ ಸುಳ್ಳು ಹೇಳಿದ್ರು. ಅವರಾದ್ರೂ ಚೆನ್ನಾಗಿರ್ಲಿ ಅಂತ ಪಾಪ ಅಜಯ್ ಸರ್ ಇಷ್ಟು ವರ್ಷ ಈ ಮನೆ ಕಡೆ ತಲೆನೂ ಹಾಕ್ಲಿಲ್ಲ. ನೋಡಪ್ಪ, ನೋಡ್ ನಿನ್ ಹೆಂಡ್ತಿನ. ಇವಳಿಗೆ ಮನೆಯವ್ರು ಹೇಳೋದಕ್ಕಿಂತ ಆ ಹೊರಗಡೆ ಯಾವನೋ ಹೇಳಿದ ಮಾತೆ ಹೆಚ್ಚಾಗೋಯ್ತು. ಅದನ್ನೇ ನಂಬ್ತಿದ್ದಾಳೆ ಇವಳು. ವಿಕ್ರಾಂತ್, ನನ್ ಸತ್ಯ ಹೇಳ್ತಾ ಇದ್ದೀನಿ. ಈ ಅಜಯ್ ತುಂಬಾ ಕೆಟ್ಟ ಮನುಷ್ಯ ಅಂತ ಅನಿಸ್ತಿದೆ. ಅವ್ನು ಏನೋ ಮಸ್ಲತ್ ಮಾಡ್ಕೊಂಡೇ ನಮ್ಮ ಮನೆಗೆ ಬಂದಿದ್ದಾನೆ. ನಮ್ ಸಾಹಿತ್ಯನ ಪರಿಸ್ಥಿತಿ ತಿಳ್ಕೊಂಡು ಮನೆ ಹಾಳ ಏನೋ ಒಂದು ದೊಡ್ಡದ ಕಥೆ ಹೇಳ್ತಿದ್ದಾನೆ ಅಷ್ಟೇ.
ಕತೆ ಹೆಣಿತಾ ಇರೋದು ನೀವು. ಸ್ಪಂದನ, ಸುಮ್ಮನೆ ಇರು. ದೊಡಮ್ಮ, ನೀವು ಯಾರ ಮೇಲೆ ಈಗ ಆರೋಪ ಮಾಡ್ತಿದ್ದೀರೋ ಅವನು ಒಬ್ಬ ದೊಡ್ಡ ಡಾಕ್ಟರ್, ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿ. ಹಾಗಿರುವಾಗ ಅವನು ಈ ರೀತಿ ಎಲ್ಲ ಮಾಡೋ ಅಗತ್ಯ ಏನಿದೆ ಅವನಿಗೆ? ಸಿಂಪಲ್, ನಮ್ಮ ಮನೆಯವ್ರ ಮೇಲಿರೋ ಸೇಡು. ಅವ್ರಿಗೆ ಅವ್ರ ತಂದೆ ಸತ್ತಾಗ ನಾವು ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅನ್ನೋ ಸಿಟ್ಟು ಇನ್ನೂ ಇದೆ. ಅವನ್ ತಂದೆ ಸಾವಿಗೆ ನಾವೇ ಕಾರಣ ಅಂತ ಅನ್ಕೋಬಿಟ್ಟಿದ್ದಾನೆ ಅವನು. ಆ ಕೋಪ ಅವನ್ಗೆ, ಅದನ್ನ ತೀರ್ಸ್ಕೊಳಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಹಾ, ಒಂದ್ ನಿಮಿಷ ದೊಡ್ಡಮ್ಮ. ಇಷ್ಟೊತ್ತು ನೀವು ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಅವನು ಬಂದಿರೋ ಕಾರಣನೂ ಗೊತ್ತಾಗೋಯ್ತಾ? ಅವನ ಮುಖನೇ ಇವತ್ತು ನೋಡಿರೋ ಹಾಗೆ ಮಾತಾಡ್ತಾ ಇದ್ರಿ ನೀವು. ಈ ಅವನ ಇತಿಹಾಸ ಎಲ್ಲ ಹೇಗೆ ಗೊತ್ತಾಯ್ತು ದೊಡ್ಡಮ್ಮ? ಕೇಳಪ್ಪ, ಕೇಳು. ನನ್ ಹಂಗ್ಸೋಕೆ ಇನ್ನು ಏನೇನ್ ಕೇಳ್ಬೇಕು ಅಂತಿದೆಯೋ ಕೇಳು. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಕ್ಕೆ ಏನೇನು ಅವಮಾನ ಮಾಡ್ಬೇಕು ಅಂತಿದೆಯೋ ಇಷ್ಟು ಜನರ ಮುಂದೆ ಮಾಡು. ಹೇಳ್ ಹೇಳ್. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಅಜಯ್ ಅವರಪ್ಪ ಡ್ರೈವರ್ ಆಗಿದ್ದಾಗ ನಮ್ಮನೆ ಕೆಲಸ ಮಾಡ್ಕೊಂಡಿದ್ದಲ್ಲ ನಿಂಗಪ್ಪ, ಅವನಿಗೆ ನಾನು ಫೋನ್ ಮಾಡಿ ಎಲ್ಲ ವಿಚಾರಿಸ್ದೆ. ನಿಂಗಪ್ಪನಿಗೆ ಆ ಅಜಯ್ ಮತ್ತೆ ಅವರಪ್ಪನ ಬಗ್ಗೆ ಎಲ್ಲ ವಿಷಯ ಗೊತ್ತಿದೆ. ಅವರಿಬ್ಬರ ಬಗ್ಗೆ ಹೇಳಿದ್ದು ಇವನೇ, ತುಂಬಾ ಹತ್ತಿರದಿಂದ ನೋಡಿದಾನೆ ಇವನು. ಯಾಕಪ್ಪ ಈ ದೊಡ್ಡಮ್ಮನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ ನಿನ್ಗೆ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ನಿಸ್ತಿದೀಯಾ? ಪೊಲೀಸ್ ಅಧಿಕಾರಿ ಅಲ್ವಾ, ಡೌಟ್ ಇರುತ್ತೆ. ಸಾಕ್ಷ್ಯ ಇಲ್ಲದೆ ನಂಬಲ್ಲ. ನಿಗಪ್ಪನ ಮನೆಗೆ ಕರೆಸಿ ಸಾಕ್ಷ್ಯ ಹೇಳಿಸ್ಬೇಕಾ ಈಗ? ಕಂದ, ಈ ಜನ್ಮ ಸಾರ್ಥಕ ಆಗೋಯ್ತು. ನಮ್ಮನೆಗೆ ನೀನೊಬ್ನೇ ಗಂಡು ದಿಕ್ಕು, ಈ ನಾಯಕರ ವಂಶನ್ ಬೆಳಿಗೋ ಏಕೈಕ ದೀಪ ನೀನೇ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು ಇವತ್ತಿಗೆ. ಅದಕ್ಕೆ ಕಣ್ಣ ನೀರು ಹಾಕಿಸ್ತಾ ಇದೆಯಾ? ನಿನ್ಗೆ ಒಳ್ಳೇದಲ್ಲ ಇದು. ಈ ನಿನ್ ಹೆಂಡತಿ ಮಾತನ್ನ ಕೇಳ್ಕೊಂಡು ಇಷ್ಟೊಂದು ಮುಂದುವರಿಬಾರ್ದಾಗಿತ್ತು. ಅದರಲ್ಲೂ ಆ ಸಾಹಿತ್ಯನಿಗೂ ಅದೇಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನೂ ದೊಡ್ಡ ಅಪರಾಧ. ನಾನು ಈಗಲೂ ಅದೇ ಮಾತು ಹೇಳ್ತಾ ಇದ್ದೀನಿ. ಸಾಹಿತ್ಯನಿಗೂ ಅಜಯ್ಗೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೇನೆ. ಆದರೆ ಅದು ನಡೆಯೋದು ನನ್ನ ಎಲ್ಲ ಅನುಮಾನಗಳು ಕ್ಲಿಯರ್ ಆದ್ಮೇಲೆ ಮಾತ್ರ. ದೊಡಮ್ಮ, ಅಲ್ಲಿ ತನಕ ನಾನು ನಿಮ್ಮನ್ನು ನಂಬ್ತೀನಿ, ಸ್ಪಂದನನ್ನು ನಂಬ್ತೀನಿ, ಅಜಯ್ನು ನಂಬ್ತೀನಿ. ಈ ನಂಬಿಕೆಗಳಿಂದ ಆಚೆ ಒಂದು ಪೊಲೀಸ್ ಡ್ಯೂಟಿ ಅಂತ ಇದೆ. ಅದ್ರ ಪ್ರಕಾರನೇ ನಾನು ಇನ್ವೆಸ್ಟಿಗೇಷನ್ ಮಾಡಿ
ಇದ್ರ ಸತ್ಯಗಳನ್ನ ತಿಳ್ಕೊಳ್ತೀನಿ.